ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನೋಡಿದ್ಯಾ? ಪರಿವಾರದವರಿಗೆ ಧನ್ಯವಾದಗಳು. ಎಲ್ಲ ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು. ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ, ಪ್ರೇಮ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಾವೆಲ್ಲರೂ ಕೂಡ ಇಲ್ಲಿ ಧ್ಯಾನವನ್ನ ಮಾಡೋದಿಕ್ಕಾಗಿ ನಾವು ಇಲ್ಲಿ ಜಾಯಿನ್ ಆಗಿದ್ದೇವೆ. ಕಾರುಣ್ಯ ಅವರು ಹೊಸಬರು ಅಂತ ಅನ್ಸುತ್ತೆ. ಎಲ್ಲರೂ ವಿಡಿಯೋಸ್ಗಳ ಆನ್ ಮಾಡ್ಕೊಳ್ಳಿ. ಬಾಗಿಲನ್ನ ಮುಚ್ಕೊಂಡಿದ್ರೆ ಪರಮಾತ್ಮನ ಅನುಗ್ರಹ ಹೇಗೆ ಸಿಗಕ್ ಸಾಧ್ಯ ಆಗುತ್ತೆ? ಇದು ಎನರ್ಜಿಯ ಮೇಲೆ ನಿಂತಿರುವಂತಹ ಒಂದು ಆ ಪರಮಾತ್ಮನ ಅನುಗ್ರಹ ಅಂತ ಹೇಳ್ಬೋದು ನಾವು. ಅದಕ್ಕೆ ನಿಮ್ಗೆ ನಾನು ಹೇಳ್ತಾ ಬರ್ತೇನೆ. ನಾನು ಗುರು ನಮ್ಮ ಕಲ್ಚರ್ ಅಲ್ಲಿ ಬಂದಿರುವಂತದ್ದು ಏನು ಅಂತ ಹೇಳಿದ್ರೆ, ಆ ಗುರು ಪರಂಪರೆ, ಗುರು ತತ್ವ ಇದೆಯಲ್ಲ, ಅದು ತುಂಬಾ ಅತ್ಯಮೂಲ್ಯವಾದದ್ದು. ಆ ಗುರುವಿನ ನಾವು ನೋಡಿದ ತಕ್ಷಣ ಅಥವಾ ಗುರುವಿನ ತತ್ವವನ್ನು ನಾವು ತಿಳ್ಕೊಂಡ ತಕ್ಷಣ ಅವರ ದೃಷ್ಟಿ ಅಥವಾ ಎನರ್ಜಿ ನಮ್ಮ ಮೇಲೆ ಪಾಸ್ ಆಯ್ತು ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಗಳಿದ್ರೂ ಕೂಡ ನಮ್ಗೆ ಅದು ಬದಲಾವಣೆ ಆಗೋದಿಕ್ಕೆ ಸಾಧ್ಯ ಆಗ್ಬಿಡುತ್ತೆ. ಅದು ನಿಮ್ಗೆ ಅರಿವಿಗೆ ಬರ್ತಾ ಇರುತ್ತೆ ಅಂತ ಅನ್ಕೊಳ್ತೇನೆ. ಅದ ಸೂಕ್ಷ್ಮವಾಗಿ ನೀವು ಗಮನಿಸ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನಿಮ್ಗೆ ಅದು ಅರಿವಿಗೆ ಬರ್ತಾ ಇರುತ್ತೆ. ಹಾಗಾಗಿ ನಾನು ನಿಮ್ಗೆ ಯಾವಾಗ್ಲೂ ಕೂಡ ಹೇಳೋದು, ವಿಡಿಯೋಸ್ಗಳನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೇನೆ. ಯಾಕಂದ್ರೆ ನಮಗ್ ಗೊತ್ತಾಗ್ಬಿಡುತ್ತೆ ಅದು ನಿಮ್ಮಲ್ಲಿ ಯಾವ ರೀತಿ ಎನರ್ಜಿ ಇದೆ ಅನ್ನೋದು ನಮ್ಗೆ ಅರಿವಿಗೆ ಬರುತ್ತೆ. ಆಗ ಪ್ರಾರ್ಥನೆ ಮಾಡ್ತಿದ್ದಾಗ್ಲೇ ನಿಮ್ಮಲ್ಲಿ ಒಂದು ಪರಿವರ್ತನೆಗಳಾಗುತ್ತೆ. ಸರಿ, ಹಾಗಾದ್ರೆ ಎಲ್ಲರೂ ಕೂಡ ಹೇಗೆ ಅಂತ ಹೇಳಿದ್ರೆ, ಈ ಧ್ಯಾನವನ್ನ ಸಿದ್ಧಿಯನ್ನ ಮಾಡ್ಕೋಬೇಕಾದ್ರೆ ಹಠಯೋಗದ ಮುಖಾಂತರ ಆಗಿರ್ಬೋದು, ಅಥವಾ ಒತ್ತಾಯದ ಮುಖಾಂತರ ಆಗಿರ್ಬೋದು, ಶರೀರವನ್ನ ದಂಡಿಸೋದ್ರ ಮುಖಾಂತರ ಆಗಿರ್ಬೋದು, ಕಠಿಣ ವಿಧಾನಗಳನ್ನ ಮಾಡುವುದರ ಮುಖಾಂತರ ನಾವು ಸಿದ್ಧಿಗಳನ್ನ ಪಡ್ಕೊಳ್ತಾ ಬರ್ತಾರೆ. ಆದ್ರೆ ಆ ಎಲ್ಲವೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಶರೀರದ ಮೇಲೆ ನಮಗೆ ಅಂದ್ರೆ ಸಮಸ್ಯೆಗಳು ಉಂಟಾಗುವಂತದ್ದಾಗತ್ತೆ. ಆದ್ರೆ ನಾವು ಮಾಡ್ತಾ ಇರುವಂತಹ ಈ ಒಂದು ನಮ್ಮ ರೇಖಿ ಶಿವಶಕ್ತಿ ಅಭಿಯಾನದಲ್ಲಿ ನಾವು ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಸರಳ ವಿಧಾನ. ನೀವು ನೋಡಿರ್ಬೋದು, ನೀವು ಆಡಂಬರ ಇರೋದಿಲ್ಲ. ನಮ್ಮ ಹಿಂದಿನ ಪರಂಪರೆಗಳನ್ನ ನೀವು ನೋಡ್ಕೊಳ್ತಾ ಬಂದು ಕಬೀರ್ ದಾಸರನ್ನ ನೋಡಿರ್ಬಹುದು, ಕನಕದಾಸರನ್ನ ನೋಡಿರ್ಬೋದು, ಸರ್ವಜ್ಞ ನೋಡಿದ್ದೀರಾ, ಬಸವಣ್ಣ ನೋಡಿದ್ದೀರಾ, ಅಲ್ಲಮ್ಮ ಪ್ರಭು ನೋಡಿದ್ದೀರಾ. ಮಹಾನ್ ಸಾಧು ಸಂತರೆಲ್ಲರೂ ಕೂಡ ಈ ಒಂದು ಆ ಪರಮಾತ್ಮನ ದಾರಿಯಲ್ಲಿ ಆ ಪರಮ ತತ್ವವನ್ನು ನೋಡಿರುವಂತವರೆಲ್ಲರೂ ಕೂಡ ಆಡಂಬರದಿಂದ ಇರೋಲ್ಲ, ಸರಳವಾದಂತ ವಿಧಾನದಲ್ಲಿ ಇರ್ತಾರೆ. ಆ ಸರಳವಾದ ವಿಧಾನ ಯಾವುದು ಅಂತ ಹೇಳಿದ್ರೆ, ಆ ಪರಮಾತ್ಮನಲ್ಲಿ ನಾವು ಶರಣಾಗೋದು. ನಮ್ಮನ್ನ ನಾವು ಆ ಪರಮಾತ್ಮನಿಗೆ ಸಮರ್ಪಿಸ್ಬಿಡ್ಬೇಕಷ್ಟೇ. ಎಲ್ಲಿ ನಾವು ಬುದ್ಧಿನ ಯೂಸ್ ಮಾಡ್ತೀವಲ್ವಾ, ನಮ್ಮ ಬುದ್ಧಿವಂತಿಕೆನ ನಾವು ಉಪಯೋಗ ಮಾಡ್ತು ಅಂತ ಹೇಳಿದ್ರೆ ಅಲ್ಲಿ ಪರಮಾತ್ಮ ಇರೋದಕ್ಕೆ ಸಾಧ್ಯ ಆಗುದಿಲ್ಲ. ಸರಳವಾಗಿ ಶ್ರದ್ಧೆ ಭಕ್ತಿ ಅಷ್ಟೇ. ಆ ಸರಳತೆ ಅಂತ ಬಂದ್ಬಿಟ್ರೆ ಪರಮಾತ್ಮನ ಅನುಗ್ರಹ ಸದಾ ಯಾವಾಗ್ಲೂ ನಮ್ಮ ಮೇಲೆ ಇರೋದಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ತುಂಬಾ ಉದಾಹರಣೆಗಳು ನಾವು ನಮ್ಮ ಇತಿಹಾಸಗಳಲ್ಲಿ ನಾವು ನೋಡುತ್ತಾ ಬಂದ್ಬಿಟ್ಟಿದೀವಿ. ನಾವು ಯಾವಾಗ್ಲೂ ನಾವೇನ್ ಮಾಡ್ಬೇಕು ಅಂದ್ರೆ ಪರಮಾತ್ಮನ ಜೊತೆನಲ್ಲಿ ಇರ್ಬೇಕು ನಾವಷ್ಟೇ. ಆ ಪರಮಾತ್ಮನ ಜೊತೆಲಿ ಇರೋದು ಯಾವುದು ಅಂತ ಹೇಳಿದ್ರೆ ಧ್ಯಾನ.
24 ಗಂಟೆನಲ್ಲೂ ಕೂಡ ನಾವು ಧ್ಯಾನವನ್ನ ನಾವು ಮಾಡ್ತಾ ಬರ್ಬೋದು. ಯಾಕೆ ನಾವು ಧ್ಯಾನನೇ ಮಾಡ್ಬೇಕು ಅಂತ ಹೇಳಿದ್ರೆ, 24 ಗಂಟೆಗಳನ್ನ ನಾವು 3 ಭಾಗಗಳಾಗಿ ಡಿವೈಡ್ ಮಾಡ್ತಂದ್ರೆ 8 ಗಂಟೆಗಳು ಬರುತ್ತೆ ನಮ್ಗೆ. ಆ 3 ಗಳಿಗೆಯಲ್ಲಿ ಯಾವ ಗಳಿಗೆಯಲ್ಲಿ ಪರಮಾತ್ಮನಿಗೂ ನಮ್ಗುನು ಮಿಲನ ಆಗುತ್ತೋ ಗೊತ್ತಿಲ್ಲ. ಅದು ಆ ಪರಮಾತ್ಮನ ಇಚ್ಛೆ. ಆ ಸಮಯದಲ್ಲಿ, ಆ ಗಳಿಗೆಯಲ್ಲಿ ನಮ್ಮ ಧ್ಯಾನ ಯಾವ ಕಡೆ ಇರುತ್ತೆ? ನಮ್ಮ ಧ್ಯಾನ ಎಲ್ಲಿರುತ್ತೆ? ಆಗ ನಮ್ಗೇನಾಗುತ್ತೆ ಅಂತ ಹೇಳಿದ್ರೆ, ಆ ಪರಮಾತ್ಮನ ಪರಮ ತತ್ವವನ್ನ ನಾವು ಅರಿಯೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾವು ಹೇಳೋದೇನು ಅಂತ ಹೇಳಿದ್ರೆ, ಯಾವಾಗ್ಲೂ ಕೂಡ ನಾವು ಧ್ಯಾನವನ್ನ ಮಾಡ್ಬೇಕಾಗ್ತಾ ಇರುತ್ತೆ. ಯಾವಾಗ್ಲೂ ಏನಾಗುತ್ತೆ ನಮ್ಗೆ, ನಮ್ಮ ಸಮಯದಲ್ಲಿ ನಾವೇನ್ ಮಾಡ್ಬೇಕು, ಆನಂದವಾಗಿರ್ಬೇಕಾಗತ್ತೆ ನಾವು. ಹೌದಲ್ವಾ? ಈ ಪರಮಾತ್ಮನ ನಾಮವನ್ನ ಹೇಳ್ಕೊಂಡ್ ಬಂದಿರೋರು. ದಿವ್ಯ ಮಂತ್ರ ಯಾವುದು ಅಂತ ಹೇಳಿದ್ರೆ ಆ ಪರಮಾತ್ಮನ ನಾಮಸ್ಮರಣೆ. ಅದಕ್ಕಿಂತ ದಿವ್ಯ ಮಂತ್ರ ಯಾವುದು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಆ ನಾಮಸ್ಮರಣೆಯನ್ನ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ನಮಗೆ, ನಾವು ಎಷ್ಟು ಸರಳವಾಗಿರ್ತೀವೋ ಅಷ್ಟು ಸರಳವಾಗಿ ನಮ್ಗೆ ಪರಮಾತ್ಮ ಅನುಗ್ರಹವನ್ನ ನಮ್ಗೆ ಕೊಡ್ತಾನೆ. ನಾವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ಇಂಥ ಸಮಯದಲ್ಲೇ ಧ್ಯಾನ ಮಾಡ್ಬೇಕು, ಈ ಧ್ಯಾನ ಅನ್ನೋದು ನಮಗಲ್ಲ. ನಾವುಗಳೇ ಏನ್ ಮಾಡಿದೀವಿ, ಹೊರಗಡೆ ಒಂದು ಭಯ ಬಂದ್ಬಿಟ್ಟಿದೆ. ಬರೀ ಸಾಧು ಸನ್ಯಾಸಿಗಳು ಮಾತ್ರ ಧ್ಯಾನ ಮಾಡ್ಬೇಕು, ನಾವು ಸಂಸಾರದಲ್ಲಿರೋ ನಾವು ಧ್ಯಾನ ಮಾಡಬಾರ್ದು, ಈ ಧ್ಯಾನ ಅನ್ನೋದು ನಮಗಲ್ಲ, ಅದು ನಮಗ್ ಸೇರಿದ್ದಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಆ ಪರಮ ಶಿವನನ್ನ ನಾವು ನೋಡಿದ್ರೆ ಆದಿನೂ ಅವ್ರೆ, ಅಂತ್ಯನೂ ಅವ್ರೆ. ಸಂಸಾರದಲ್ಲಿ ಇದ್ಕೊಂಡು ಯಾವಾಗ್ಲೂ ಕೂಡ ಅವರು ಧ್ಯಾನವನ್ನ ಮಾಡ್ತಾ ಬರ್ತಾ ಇದ್ದಾರೆ. ಆ ಪರಮ ತತ್ವದ ಧ್ಯಾನವನ್ನ ತಿಳಿಯೋದು ಎಲ್ಲಿ ಅಂದ್ರೆ, ಈಗ ನಾವು ನಮ್ಮ ಒಳಗೆ ನಾವು ನೋಡ್ಕೊಳ್ಬೇಕು. ನಾವು ನಮ್ಮ ಒಳಗಿನ ಸ್ವರೂಪವನ್ನ, ನಮ್ಮನ್ನ ನಾವು ನೋಡ್ಕೊಳ್ಳದೆ ಬೇರೆ ಎಲ್ಲನೂ ಕೂಡ ನಾವು ನೋಡ್ತಾ ಇದೀವಿ. ಹಾಗೆ ನನ್ನ ಒಳಗಡೆ ಏನಿದೆ, ನನ್ನ ಪರಮ ಸ್ವರೂಪ ಏನು, ನನ್ನ ಪರಮ ತತ್ವ ಏನು, ನಾನು ಏನು, ನನ್ನ ಆತ್ಮದ ಪರ್ಪಸ್ ಏನು, ಆತ್ಮದ ಉದ್ದೇಶ ಏನು, ಆ ಆತ್ಮದ ಉದ್ದೇಶವನ್ನ ಅರಿದೆ ನಾವು ಜೀವನದಲ್ಲಿ ನಾವೆಲ್ಲರೂ ಕೂಡ ಸಮಸ್ಯೆನಲ್ಲಿರುವುದು. ಯಾವುದೇ ಕೆಲಸವನ್ನು ಕೂಡ ನಾವು ಸುಲಲಿತವಾಗಿ, ಸರಳವಾಗಿ, ಆನಂದವಾಗಿ ನಾವು ಮಾಡಕ್ಕಾಗದೇ ಇರುವಂತ ಸ್ಥಿತಿ ಯಾಕೆ ಅಂತ ಹೇಳಿದ್ರೆ, ಆ ಆತ್ಮದ ಉದ್ದೇಶವನ್ನ ನಾವು ಮರ್ತು ಬಿಟ್ಟಿದೀವಿ. ನಾವು ಅದನ್ ಬಿಟ್ಟು ಇನ್ನೆಲ್ಲ ಕಡೆ ನಾವು ಹುಡುಕ್ತಾ ಇದ್ದೀವಿ. ಆ ಆತ್ಮನೇ ನಮ್ಮ ದಿವ್ಯ ಶಕ್ತಿ. ಅದೇ ನಮ್ಮನ್ನ ಕಾಣುವಂತ ಒಂದು ಪರಮ ಅಂತಿಮ ಧ್ಯೇಯ ಯಾವುದು ಅಂದ್ರೆ ಅದೇನೆ. ಯಾರು ಗುರುಗಳು ನಿಮ್ಮನ್ನ ಆ ಪರಮಾತ್ಮನೆಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೋ, ಅವ್ರು ಯಾರೇ ಆಗಿದ್ರು ಕೂಡ ಅವರನ್ನ ನಾವು ಗುರು ಅಂತ ಹೇಳಿ ನಾವು ಸ್ವೀಕರಿಸ್ಬೇಕು. ಮತ್ತೆ ನಿಮ್ಮ ಒಳಗಿನ ಅಂತರಂಗ ಹೇಳುತ್ತೆ ನಿಮ್ಗೆ, ನಾವು ಹೇಳೋದಲ್ಲ ಅದು. ನಮ್ಮ ಒಳಗಿನ ಅಂತರಂಗ, ಅಂತರಾತ್ಮ ಮಾತಾಡುತ್ತೆ. ಅಂತವರನ್ನ ವ್ಯಕ್ತಿಯನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ನಾವು ಅವ್ರು ಹೇಳ್ಕೊಟ್ಟ ದಾರಿಯಲ್ಲಿ ನಾವು ನಡೀತಾ ಬಂತು ಅಂತ ಹೇಳಿದ್ರೆ ಆ ಪರಮಾತ್ಮನನ್ನ ನಾವು ಸೇರ್ಬಹುದು. ಅಂತ ಸರಳವಾದ ರೀತಿಯಲ್ಲಿ ನಾವು ಸರಳವಾಗಿ ನಾವು ಆ ಪರಮಾತ್ಮನನ್ನ ನಾವು ಕಾಣೋಣ. ನಿಧಾನವಾಗಿ ಎಲ್ಲರೂ ಕೂಡ ಪರಮಾತ್ಮನ ಅನುಗ್ರಹ ಹೇಗಿದೆ ಅಂತ ನಾವು ನೋಡೋಣ. ನಿಧಾನವಾಗಿ ಎಲ್ಲರೂ ಕೂಡ ಕೈಗಳನ್ನ ಉಜ್ಜಿ, ಒಂದರ ಒಳಗಡೆ ಒಂದರಂತೆ ಕೈಗಳನ್ನ ಈ ರೀತಿ ನೀವು ಜೋಡಿಸ್ಕೊಳ್ಳಿ. ನಿಧಾನವಾಗಿ ಕೋಮಲತೆಯಿಂದ ನಿಮ್ಮ ಕೈಗಳನ್ನ ತೊಡೆಯ ಮೇಲೆ ಇಟ್ಕೊಳ್ಳಿ. ಹಾಗೆ ನಿಧಾನವಾಗಿ ಪ್ರೀತಿಯಿಂದ, ಕೋಮಲತೆಯಿಂದ ನಿಮ್ಮ ಕಣ್ಣುಗಳನ್ನ ಮುಚ್ಚಿರಿ. ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ ನಮಗೆ ಆರಾಮವಾಗಿರುವಂತ ಯಾವುದೇ, ನಾವು ಚೇರ್ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು, ಸೋಫಾ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ನಾವು ಕಾಲನ್ನ ಮಡ್ಸ್ಕೊಂಡು ನೆಲದ ಮೇಲಾದ್ರೂ ಕುತ್ಕೊಂಡು ನಾವು ಧ್ಯಾನ ಮಾಡ್ಬೋದು. ನಿಮಗೆ ಎಲ್ಲಿ ಆರಾಮ್ ಅಂತ ಅನ್ಸುತ್ತೋ, ಎಲ್ಲಿ ಕಂಫರ್ಟ್ ಅನ್ಸುತ್ತೋ ಅಲ್ಲಿ ನೀವು ಕುತ್ಕೊಂಡು ನೀವು ಧ್ಯಾನವನ್ನ ಮಾಡಬಹುದು. ಕೆಲವೊಮ್ಮೆ ನಮಗೆ
ಶರೀರದ ಅಸಹಕತೆಯಿಂದ ನಾವು ಧ್ಯಾನ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ಮಲಗಿಕೊಂಡು ಕೂಡ ನಾವು ಧ್ಯಾನವನ್ನ ಮಾಡಬಹುದು. ಸದಾ ಯಾವಾಗ್ಲೂ ಕೂಡ ನಾವು ಆ ಧ್ಯಾನದ ಜೊತೆಯಲ್ಲಿ ಇರ್ಬೇಕಾಗತ್ತೆ. ಹಾಗಾಗಿ ನಾವು ಧ್ಯಾನವನ್ನ ಅದೇ ರೀತಿಯಲ್ಲಿ ಮಾಡ್ತಾ ಬರೋಣ. ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆಗೆ ತಗೊಂಡ್ ಬನ್ನಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಒಳಗೆ ಬರುವಂತಹ ಉಸಿರು ಆ ಪರಮಾತ್ಮನ ದಿವ್ಯ ಚೇತನವನ್ನ ತಗೊಂಡು ಒಳಗಡೆ ಬರ್ತಾ ಇರುತ್ತೆ. ಆ ರೀತಿ ನಾವು ಗಮನಿಸ್ತಾ ಬರ್ಬೇಕು. ಒಳಗೆ ಬರ್ತಾ ಇರುವಂತಹ ಉಸಿರು ಬೆಚ್ಚನೆಯ ಅನುಭವವನ್ನ ಕೊಡುತ್ತೆ ನಮಗೆ. ಹೊರಗೆ ಹೋಗುವಂತಹ ಉಸಿರು ಬೆಚ್ಚಗಿನ ಅನುಭವವನ್ನ ನಮ್ಗೆ ಕೊಡುತ್ತೆ. ಒಳಗೆ ಬರುವಂತಹ ಉಸಿರು ತಣ್ಣನೆಯ ಅನುಭವನ ತಗೊಂಡ್ ಬರ್ತಾ ಇರುತ್ತೆ. ಉಸಿರು ಹೇಗೆ ಬರ್ತಾ ಇದೆ, ಶರೀರದ ಒಳಗಡೆ ಹೇಗೆ ಹೋಗ್ತಾ ಇದೆ ಅಂತ ನಾವು ಸಂಪೂರ್ಣವಾಗಿ ಅದನ್ನ ನೋಡ್ತಾ ಬರ್ಬೇಕು. ಧ್ಯಾನ ಅಂತಂದ್ರೆ ಏನು ಅಂತ ಹೇಳಿದ್ರೆ ನಾವು ಯಾವುದೇ ಕ್ರಿಯೆಯನ್ನ ಮಾಡಬಾರ್ದು, ತನಗೆ ತಾನೇ ಘಟಿಸ್ಬೇಕು. ನಮ್ಮ ಪ್ರಯತ್ನ ಯಾವುದು ಕೂಡ ಇರದೇ ಇರುವಂತದ್ದೇ ನಾವು ಧ್ಯಾನ ಅಂತ ಹೇಳೋದು. ಒಳಗೆ ಬರುವಂತಹ ಉಸಿರು ಆ ಪರಮಾತ್ಮನ ಚೈತನ್ಯವನ್ನ ಹೊತ್ತು ನಮ್ಮ ಶರೀರವನ್ನೆಲ್ಲವನ್ನು ಕೂಡ ಚೈತನ್ಯಮಯವನ್ನಾಗಿ ಮಾಡ್ತಾ ಇದೆ. ಹೊರಗೆ ಹೋಗುವಂತಹ ಉಸಿರು ನಮ್ಮ ಶರೀರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ಉಸಿರು ಒಳಗೆ ಬಂದ ತಕ್ಷಣ ನಮ್ಮ ಶರೀರವೆಲ್ಲವೂ ಕೂಡ ಚೈತನ್ಯಮಯವಾಗಿ ಪ್ರಕಾಶತೆಯಿಂದ ತುಂಬಿ ಹೋಗಿದೆ. ನಮ್ಮ ಶರೀರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಹೊರಗೆ ಹೋಗುವಂತಹ ಉಸಿರು ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ಹಾಗೆ ನಮ್ಮ ಉಸಿರನ್ನ ಸಂಪೂರ್ಣವಾಗಿ ನೀವು ನೋಡ್ತಾ ಬನ್ನಿ ಅಷ್ಟೇ. ಅದು ಹೇಗೆ ಬರ್ತಾ ಇದೆ, ಹೇಗೆ ಹೋಗ್ತಾ ಇದೆ ಅಂತ ಹೇಳಿ ಅದನ್ನ ಗಮನಿಸ್ತಾ ಬನ್ನಿ. ಈಗ ನಿಧಾನವಾಗಿ ಉಸಿರನ್ನ ನಾವು ಒಳಗಡೆನೂ ತಗೋಬಾರ್ದು, ಉಸಿರನ್ನ ಹೊರಗಡೆನೂ ಬಿಡಬಾರ್ದು. ಸ್ವಾಭಾವಿಕವಾಗಿ ಉಸಿರು ತನಗೆ ತಾನೇ ಬರ್ತಾ ಇದೆ, ತನಗೆ ತಾನೇ ಹೊರಗಡೆ ಹೋಗ್ತಾ ಇದೆ. ಉಸಿರು ತನಗೆ ತಾನೇ ಒಳಗಡೆ ಬರ್ತಾ ಇದೆ, ತನಗೆ ತಾನೇ ಹೊರಗಡೆ ಹೋಗ್ತಾ ಇದೆ. ಯಾವುದೇ ಪ್ರಯತ್ನವನ್ನ ನಾವು ಮಾಡಬಾರ್ದು. ಒಳಗೆ ಬಂದಂತ ಉಸಿರು ನಿಧಾನವಾಗಿ ನಮ್ಮ
ಸಹಸ್ರಾರ ಚಕ್ರವನ್ನೆಲ್ಲ ಕೂಡ ಪ್ರಕಾಶಮಯವಾಗಿ ಮಾಡ್ತಾ ಇದೆ. ಉಸಿರಿನ ಮುಖಾಂತರ ಬಂದಂತ ಆ ಪರಮಾತ್ಮನ ಆಶೀರ್ವಾದವು, ಆ ಚೈತನ್ಯವು ನಮ್ಮ ಸಹಸ್ರಾರ ಚಕ್ರವನ್ನೆಲ್ಲ ಕೂಡ ಬೆಳಕಿನಿಂದ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇದೆ. ಆ ಒಂದು ಪರಮಾತ್ಮನ ದಿವ್ಯ ಚೇತನವು, ಹಾಗೆ ಆ ಬೆಳಕು, ಪ್ರಕಾಶವು ಹರಡುತ್ತಾ ನಿಧಾನವಾಗಿ ನಮ್ಮ ಆಗ್ನೇಯ ಚಕ್ರವನ್ನ ತುಂಬಿಕೊಂಡಿದೆ. ಆಗ್ನೇಯ ಚಕ್ರವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ಪ್ರಕಾಶಮಯವಾಗಿ ತನ್ನ ಬೆಳಕನ್ನ ಹೊರಗಡೆ ಚೆಲ್ತಾ ಇದೆ. ಈ ಎಲ್ಲ ಘಟನೆಗಳನ್ನ, ಈ ಎಲ್ಲ ನನ್ನ ಗಮನಿಸ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ನಮ್ಮ ಮೂರನೇ ಕಣ್ಣು ಈ ಎಲ್ಲವನ್ನ ಗಮನಿಸ್ತಾ ಇದೆ, ನೋಡ್ತಾ ಇದೆ. ಆಗ್ನೇಯ ಚಕ್ರದಲ್ಲಿರುವಂತಹ ಈ ಪ್ರಕಾಶವು ನಿಧಾನವಾಗಿ ಹರಡುತ್ತಾ ನಮ್ಮ ಗಂಟಲಿನ ಚಕ್ರವನ್ನ ತುಂಬಿಕೊಂಡಿದೆ. ಗಂಟಲಿನ ಚಕ್ರ ಎಲ್ಲವೂ ಕೂಡ ಆ ಕಾಂತಿಯಿಂದ ನಿಧಾನವಾಗಿ ಅಥವಾ ನೀಲಿ ಬಣ್ಣದಲ್ಲಿ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇದೆ. ಈ ಪ್ರಕಾಶವು ಹರಡುತ್ತಾ ನಮ್ಮ ಹೃದಯ ಚಕ್ರವನ್ನ ತುಂಬಿಕೊಂಡಿದೆ. ಹೃದಯ ಚಕ್ರವು ಹಸಿರು ಬಣ್ಣದಲ್ಲಿ, ಕೆಲವರಿಗೆ ಹಸಿರು ಬಣ್ಣದಲ್ಲಿ ಕಾಣಿಸುತ್ತೆ, ಕೆಲವರಿಗೆ ಬಿಳಿಯ ಬಣ್ಣದಲ್ಲಿ ಕಾಣಿಸುತ್ತೆ. ಪ್ರಕಾಶವು ಎಲ್ಲ ಕಡೆನೂ ಕೂಡ ಹೊರಸೂಸ್ತಾ ಇದೆ. ಈ ಪರಮಾತ್ಮನ ದಿವ್ಯ ಶಕ್ತಿಯು ಹರಡುತ್ತಾ ನಮ್ಮ ನಾಭಿಯ ಚಕ್ರವನ್ನ, ಮಣಿಪುರ ಚಕ್ರವನ್ನ ವ್ಯಾಪಿಸಿಕೊಂಡಿದೆ. ನಮ್ಮ ಗಮನ ಎಲ್ಲವನ್ನು ಕೂಡ ನಾವು ನಮ್ಮ ನಾಭಿಯ ಹತ್ರ ನಾವು ತಂದು ನಿಲ್ಲಿಸ್ಬೇಕು. ಕೆಲವರಿಗೆ ಹಳದಿ ಬಣ್ಣದಲ್ಲಿ, ಕೆಲವರಿಗೆ ಬಿಳಿಯ ಬಣ್ಣದಲ್ಲಿ, ಕೆಲವರಿಗೆ ಬಿಳಿಯ ಬೆಳಕು ಎಲ್ಲೆಲ್ಲೂ ಕೂಡ ಆ ಪರಮಾತ್ಮನ ದಿವ್ಯ ಚೇತನವು ನಿಧಾನವಾಗಿ ಹರ್ಕೊಂಡು ಬರ್ತಾ ಇದೆ. ಹಾಗೆ ಸಾಗುತ್ತಾ ಈ ಪರಮಾತ್ಮನ ದಿವ್ಯ ಶಕ್ತಿಯು ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನ, ಹಾಗೆ ಮೂಲಾಧಾರ ಚಕ್ರವನ್ನ ತುಂಬಿಕೊಂಡಿದೆ. ಎಲ್ಲೆಲ್ಲೂ ಕೂಡ ಆ ಪರಮಾತ್ಮನ ದಿವ್ಯ ಚೇತನದ ಆಶೀರ್ವಾದದ ಬೆಳಕು ಇಡೀ ಶರೀರವನ್ನೆಲ್ಲವೂ ಕೂಡ ವ್ಯಾಪಿಸಿಕೊಂಡಿದೆ. ಶರೀರದಲ್ಲಿರುವಂತಹ ಎಲ್ಲ 7 ಚಕ್ರಗಳು ಕೂಡ ಪ್ರಕಾಶಮಯವಾಗಿ ಆ ಪರಮಾತ್ಮನ ತೇಜಸ್ಸಿನಿಂದ ತುಂಬಿಕೊಂಡಿದೆ. ನಮ್ಮ 4 ದಿಕ್ಕುಗಳಲ್ಲಿಯೂ ಕೂಡ ಈ ಒಂದು ನಮ್ಮ ಆಭಾಮಂಡಲವು ದಿವ್ಯಮಯವಾದಂತಹ ಬೆಳಕು ತನ್ನ ಪ್ರಕಾಶವನ್ನ ಹೊರಗಡೆ ತನ್ನ ಕಿರಣಗಳನ್ನ ಸೂಸ್ತಾ ಇದೆ. ಈ ಒಂದು ಪ್ರಕಾಶವು ನಿಧಾನವಾಗಿ ಹರಡುತ್ತಾ ನಾವಿರುವಂತಹ ಕೋಣೆಯನ್ನ ತುಂಬಿಕೊಂಡಿದೆ. ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣು ನೋಡ್ತಾ ಇದೆ, ಗಮನಿಸ್ತಾ ಇದೆ, ಅನುಭವಿಸ್ತಾ ಇದೆ. ಕೋಣೆಯನ್ನ ಆವರಿಸಿದಂತ ಆ ಪರಮಾತ್ಮನ ದಿವ್ಯ ಶಕ್ತಿಯು ಹರಡುತ್ತಾ ನಾವಿರುವಂತಹ ಮನೆಯನ್ನ ವ್ಯಾಪಿಸಿಕೊಂಡಿದೆ. ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರೆಲ್ಲರೂ ಕೂಡ ಈ ಪರಮಾತ್ಮನ ದಿವ್ಯ ಚೈತನ್ಯದಲ್ಲಿ ತುಂಬಿ ಹೋಗಿದ್ದಾರೆ. ಎಲ್ಲರೂ ಕೂಡ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಈ ಒಂದು ದಿವ್ಯ ಪ್ರಕಾಶವು
ಹಾಗೆ ಹರಡುತ್ತಾ ಹರಡುತ್ತಾ ನಿಧಾನವಾಗಿ ನಾವಿರುವಂತಹ ಗ್ರಾಮವನ್ನ ಅಥವಾ ನಾವಿರುವಂತಹ ಊರನ್ನೆಲ್ಲವನ್ನು ಕೂಡ ವ್ಯಾಪಿಸಿಕೊಂಡಿದೆ. ಪ್ರಕಾಶಮಯವಾದಂತಹ ಈ ಬೆಳಕು ಆ ಪರಮಾತ್ಮನ ತೇಜಸ್ಸು ಹರಡುತ್ತಾ 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 ನಾವಿರುವಂತಹ ದೇಶವನ್ನೆಲ್ಲ ಕೂಡ ವ್ಯಾಪಿಸಿಕೊಂಡಿದೆ. ಎಲ್ಲೆಲ್ಲೂ ಬೆಳಕು 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 ವಿಸ್ತಾರವಾಗಿ ಎಲ್ಲಾ ಕಡೆಗೂ ಕೂಡ ಹರಡಿದೆ. ದೇಶವನ್ನ ವ್ಯಾಪಿಸಿದಂತಹ ಈ ಒಂದು ಪರಮಾತ್ಮನ ದಿವ್ಯ ಚೇತನವು ಹರಡುತ್ತಾ ಹರಡುತ್ತಾ ನಿಧಾನವಾಗಿ ಇಡೀ ಪೃಥ್ವಿಯನ್ನ ತುಂಬಿಕೊಂಡಿದೆ. ಪೃಥ್ವಿ ಎಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ. ಪೃಥ್ವಿಯನ್ನ ಆವರಿಸಿದಂತಹ ಈ ಪರಮಾತ್ಮನ ದಿವ್ಯ ಕಾಂತಿಯು ಪ್ರಕಾಶವು ಹರಡುತ್ತಾ 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 ನಿಧಾನವಾಗಿ ಇಡೀ ಬ್ರಹ್ಮಾಂಡವನ್ನೆಲ್ಲ ಕೂಡ ವ್ಯಾಪಿಸಿಕೊಂಡಿದೆ. ಬ್ರಹ್ಮಾಂಡದಲ್ಲಿರುವಂತಹ ಅಣುಗಳಲ್ಲಿ, ಸಜೀವಗಳಲ್ಲಿ, ನಿರ್ಜೀವಗಳಲ್ಲಿ, ಎಲ್ಲ ಲೋಕಗಳಲ್ಲಿಯೂ ಕೂಡ ಈ ಪರಮಾತ್ಮನ ದಿವ್ಯ ಚೇತನವು ವಿಲೀನವಾಗಿದೆ. ನಾವು ಯಾವುದೇ ವಸ್ತುಗಳೊಂದಿಗೂ ಕೂಡ ನಾವು ಯಾರೊಂದಿಗಾದ್ರೂ ಕೂಡ ನಾವು ಮಾತಾಡಬಹುದು. ಯಾವ ಲೋಕಗಳಲ್ಲಾದ್ರೂ ಕೂಡ ನಾವು ಹೋಗಬಹುದು. ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣು ಗಮನಿಸ್ತಾ ಬರ್ತಾ ಇದೆ, ನೋಡ್ತಾ ಇದೆ, ಹಾಗೆ ಅನುಭವಿಸ್ತಾ ಇದೆ. ಕೆಲವರಿಗೆ ಬೆಳಕು ಕಾಣಿಸ್ತಾ ಇದೆ, ಕೆಲವರಿಗೆ ವೈಬ್ರೇಷನ್ ಆಗುತ್ತೆ, ಹಾಗೆ ಬ್ರಹ್ಮಾಂಡದಿಂದ ನಮ್ಮ ಸಹಸ್ರಾರ ಚಕ್ರದಲ್ಲಿ ನಿಧಾನವಾಗಿ ನೀವು ನೋಡ್ತಾ ಬರ್ತಾ ಇದ್ದೀರಾ. ಪ್ರಕಾಶಮಯವಾದಂತ ಒಂದು ದಿವ್ಯವಾದಂತಹ ಬೆಳಕು ನಮ್ಮನ್ನ ಹುಡುಕಿಕೊಂಡು ಬರ್ತಾ ಇದೆ. ನೀವು ನೋಡ್ತಾ ಬನ್ನಿ, ನಿಧಾನವಾಗಿ ನಮ್ಮ ಮೂರನೇ ಕಣ್ಣಿನಿಂದ ನೀವು ಗಮನಿಸ್ತಾ ಬರಬೇಕು. ಪ್ರಕಾಶಮಯವಾದಂತಹ ದಿವ್ಯಮಯವಾದಂತಹ ಚೇತನ ನಮ್ಮ ಮೇಲೆ ಆ ಪರಮಾತ್ಮನ ದಿವ್ಯ ಚೇತನದ ಬೆಳಕು ಆಶೀರ್ವಾದ ರೀತಿಯಲ್ಲಿ ಬೆಳಕು ನಮ್ಮ ಮೇಲೆ ಚೆಲ್ತಾ ಇದೆ. ಮಳೆಯ ಹನಿಗಳು ಹೇಗೆ ತುಂತುರು ತುಂತುರು ಹನಿಗಳು ನಮ್ಮ ಮೇಲೆ ಬೀಳುತ್ತೋ ಹಾಗೆ ಆ ಪರಮಾತ್ಮನ ದಿವ್ಯಮಯವಾದಂತಹ ಬೆಳಕು ಹನಿ ಹನಿ ಹನಿಯ ರೀತಿಯಲ್ಲಿ ಕೆಲವರಿಗೆ ಶರೀರ ತಣ್ಣಗಾಗತ್ತೆ ಅನ್ನುವ ತಣ್ಣನೆ ಅನುಭವ, ಕೆಲವರಿಗೆ ತುಂಬಾ ಶೆಕೆಯಾಗುವಂತಹ ಅನುಭವ, ಆ ದಿವ್ಯ ಶಕ್ತಿಯನ್ನು ನೀವು ನೋಡ್ತಾ ಬರಬೇಕು. ಅವರು ಯಾರು, ಅವ್ರು ಯಾಕೆ ನನ್ನ ಹತ್ರನೇ ಬರ್ತಾ ಇದ್ದಾರೆ, ಆ ಬೆಳಕನ್ನ ನೀವು ನೋಡ್ತಾ ಬಂದ್ರೆ ಹೌದು, ಯಾವ ದಿವ್ಯ ಶಕ್ತಿ, ಯಾರ ಆಶೀರ್ವಾದ ನನ್ನ ಮೇಲಿದೆ ಅಂತ ಹೇಳಿ ನಿಮಗೆ ಅರಿವಿಗೆ ಬರುತ್ತೆ.
ಆ ದಿವ್ಯ ಚೇತನ ಮತ್ಯಾರೂ ಅಲ್ಲ, ನೀವು ಆರಾಧನೆ ಮಾಡ್ತಾ ಇರುವಂತಹ, ನೋಡಿ, ಕೆಲವರಿಗೆ ಶಿವನ ರೂಪದಲ್ಲಿ, ಕೆಲವರಿಗೆ ಬಸವಣ್ಣನ ರೂಪದಲ್ಲಿ, ಕೆಲವರಿಗೆ ಬೆಳಕಿನ ರೂಪದಲ್ಲಿ ಕಾಣ್ತಾ ಇದೆ. ಎಂತ ಅದ್ಭುತವಾದಂತಹ ಚೇತನ ನಂಬಲು ಅಸಾಧ್ಯ ಆಗ್ತಾ ಇದೆ. ಆಶೀರ್ವಾದದ ಕೈ ಬೆರಳುಗಳಿಂದ, ಅವರ ಕೈಗಳಿಂದ ನಮ್ಮ ತಲೆಯನ್ನು ಮುಟ್ಟಿ ನಮಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಆಶೀರ್ವಾದವನ್ನ ಮಾಡಿದ ತಕ್ಷಣ ಶರೀರವೆಲ್ಲವೂ ಕೂಡ ಬೆಳಕು ಬೆಳಕು. ಎಲ್ಲವೂ ಕೂಡ ಶಾಂತಿ ಅನುಭವನ ಪಡ್ತಾ ಇದ್ದೀರಾ. ಆನಂದ ಆನಂದ. ಪ್ರಾರ್ಥನೆಯನ್ನು ಮಾಡ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ನೀವು ಏನು ಮಾತಾಡ್ಬೇಕು ಅಂತ ಹೇಳಿರೋ ಮನಸ್ಸು ಬಿಚ್ಚಿ ನೀವು ಆ ದಿವ್ಯ ಶಕ್ತಿಯ ಮುಂದೆ ನೀವು ಮಾತಾಡಿ. ಚಲನೆಯಿಂದ ದಿವ್ಯ ಶಕ್ತಿಯ ಆಶೀರ್ವಾದವನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಅದರ ಮಾತಿನಲ್ಲಿ ಕಾಣಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ಇರ್ಬೇಕು, ನಾನು ಹಾಗೆ ಅವ್ರ ಮುಂದೆ ಕೂತ್ಕೋಬೇಕು, ಸದಾ ನಾನು ಅವ್ರ ಜೊತೆನಲ್ಲೇ ಇರ್ಬೇಕು ಅಂತ ಕೆಲವರಿಗೆ ಅನ್ನಿಸ್ತಾ ಇದೆ. ಆಶೀರ್ವಾದವನ್ನ ನೀಡಿದಂತಹ ಪರಮಾತ್ಮನ ದಿವ್ಯ ಚೇತನವು, ಆ ದಿವ್ಯ ಶಕ್ತಿಯು ನಿಧಾನವಾಗಿ ನಮ್ಮಿಂದ ದೂರ ಹೋಗ್ತಾ ಇದ್ದಾರೆ. ನಮ್ಮ ಶರೀರವೆಲ್ಲವೂ ಕೂಡ ಆ ದಿವ್ಯಮಯವಾದಂತಹ ಆಶೀರ್ವಾದವನ್ನ ಪಡೆದು ನಾವು ಶರೀರವೆಲ್ಲವೂ ಕೂಡ ಉಲ್ಲಾಸವಾಗಿದೆ. ಆನಂದ ಆನಂದ ಆನಂದ. ಆದ್ರೆ ಒಂದು ಕಡೆ ಕಳ್ಸ್ಕೊಡಕ್ಕೆ ಮನ್ಸಾಗ್ತಾ ಇಲ್ಲ. ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣು ನೋಡ್ತಾ ಇದೆ. ಆಶೀರ್ವಾದವನ್ನ ಪಡೆದಂತಹ ನಮ್ಮ ದಿವ್ಯ ಚೇತನವು ನಿಧಾನವಾಗಿ ನಿಧಾನವಾಗಿ ಎದ್ದು ಆಶೀರ್ವಾದವನ್ನ ಪಡೆದು ನಿಧಾನವಾಗಿ ನಮ್ಮ ಮೂರನೇ ಕಣ್ಣಿನಲ್ಲಿ ಆ ಪರಮಾತ್ಮನ ದಿವ್ಯ ಚೇತನವು ಬಂದು ಸೇರಿದೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಕೈ ಬೆರಳುಗಳನ್ನ ಅಲುಗಾಡಿಸಿ, ಕಾಲು ಬೆರಳುಗಳನ್ನ ಅಲುಗಾಡಿಸಿ ನಮ್ಮ ಕೋಣೆಯಲ್ಲಿರುವಂತಹ
ಶಬ್ದಗಳನ್ನ ಗಮನಿಸಿರಿ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಗೊಂಡು ಬಂದು, ಹೇ ಪರಮಾತ್ಮ, ದಿವ್ಯ ಆತ್ಮಗಳಾದ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವುದೇನೆಂದರೆ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ದಿವ್ಯ ಆತ್ಮಗಳ ಆಧ್ಯಾತ್ಮಿಕ ಉನ್ನತಿಯಾಗಲಿ, ಹಾಗೆ ಸರ್ವಾಂಗೀಣ ಉನ್ನತಿಯಾಗಲಿ. ತಿಳಿದೋ ತಿಳಿದೇನೋ ನಮ್ಮಿಂದ ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಎನರ್ಜಿಗಳು ಈ ಜನ್ಮದಲ್ಲಿ ಅಥವಾ ಪುನಃ ಹಿಂದಿನ ಜನ್ಮದಲ್ಲಿ ಉಂಟಾಗಿದ್ದರೆ ನಾವು ಹೃದಯಪೂರ್ವಕವಾಗಿ ನಿಮ್ಮಲ್ಲಿ ಕ್ಷಮೆಯನ್ನ ನಾವು ಕೇಳಿಕೊಳ್ಳುತ್ತೇವೆ. ನಿಧಾನವಾಗಿ ಆ ಕೈಗಳಲ್ಲಿರುವಂತಹ ಪರಮಾತ್ಮನ ದಿವ್ಯ ಶಕ್ತಿಯನ್ನ ನಮ್ಮ ಮುಖಗಳಲ್ಲಿ, ನಮ್ಮ ಶರೀರದ ಎಲ್ಲಾ ಭಾಗಗಳಲ್ಲಿ ನೀವು ತುಂಬಿಸ್ಕೊಳ್ತಾ ಬನ್ನಿ. ಕೆಲವರಿಗೆ ಕಣ್ಣನ್ನ ತಕ್ಷಣ ಬಿಡೋದಿಕ್ಕಾಗಲ್ಲ. ನಿಧಾನವಾಗಿ ನಿಮ್ಮ ಸಮಯವನ್ನ ನೀವು ತಗೊಳ್ತಾ ಬನ್ನಿ. ಹೇಗನ್ನಿಸ್ತಾ ಇದೆ? ಹೊಸದಾಗಿ ಬಂದಿದ್ದಾರೆ ಕಾರುಣ್ಯ ಅವರು. ನಮಸ್ತೆ ಕಾರುಣ್ಯ ಅವರೇ.